ಇದು ಸ್ಲಮ್ ತೆಗಿಬೇಕು ಮತ್ತೆ ಡೆವಲಪ್ ಆಗ್ಬೇಕು ನಮ್ಮ ಏರಿಯಾ. ಯಾರಿಗಾರ ಹಾರ್ಟ್ ಅಟ್ಯಾಕ್ ಆದ್ರೆ ಅರ್ಧ ಗಂಟೆಗೆ ಸತ್ತೋಗ್ಬಿಡ್ತಾರೆ ಸರ್. ಹಾಸ್ಪಿಟಲ್ ಏನು ಡೆವಲಪ್ಮೆಂಟ್ ಇಲ್ಲ ಸರ್. ನೋಡ್ಬೇಕು ಅವರು ಮುಸ್ಲಿಂ ಕಮ್ಯುನಿಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಮುಸ್ಲಿಮರಿಗೆ ಸೀಟ್ ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಈ ಕಡೆ ಹಾಸ್ಪಿಟಲ್ ಬೇಗ ಆಗುತ್ತಿದೆ, ಹಾಸ್ಪಿಟಲ್ ಆ ಕಡೆ ದೂರ ಇದೆ. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಮತದಾರರ ಜೊತೆ ಇದೀವಿ. ಅವ್ರನ್ನೇ ಮಾತಾಡ್ಸೋಣ. ಹೇಗಿದೆ ಇಲ್ಲಿ ಚುನಾವಣೆ, ಉಪಚುನಾವಣೆ ಕಾವು ಅಂತ. ಸರ್, ನಿಮ್ಮ ಹೆಸರು? ನಮ್ದು ಅಫ್ಸರ್ ಅಲಿ ಖಾನ್ ಅಂತ ಹೇಗೆ ಮೆಕ್ಯಾನಿಕ್ ಕೆಲಸ ಸರ್. ಟೂ ವೀಲರ್ ಮೆಕ್ಯಾನಿಕ್ ಶಾಪ್ ಚೆನ್ನಾಗಿದೆ ನೋಡಿ ಸರ್. ಚೆನ್ನಾಗಿ ನಡೀತದೆ, ಎಲ್ಲ ಆರಾಮ ಚೆನ್ನಾಗಿದೆ ಸರ್ ಎಲ್ಲ. ಸತತವಾಗಿ ಶಾಮನೂರು ಶಿವಶಂಕರಪ್ಪ ಅವ್ರು ಗೆಲ್ಕೊಂಡ್ ಬರ್ತಿದ್ರು. ಈಗ ಅವ್ರು ಇಲ್ಲ, ಉಪಚುನಾವಣೆ ಬರುತ್ತೆ. ಹೇಗಿದೆ ನಿಮ್ ಪ್ರಕಾರ, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ? ಸರ್ ನಮ್ಮ ಕಡೆ ದಕ್ಷಿಣ ಕಡೆ ಎಲ್ಲ ನಮ್ದು ಶಾಮನೂರು ಶಿವಶಂಕರಪ್ಪ ಇತ್ತು. ಇಷ್ಟು ದಿನ ನಡೀತು. ಈಗ ಹೆಂಗ್ ನಡೀತಪ್ಪ ಅಂತ ಹೇಳಿದ್ರೆ, ಈಗ ನಮ್ದು ಯುವ ಕಾಂಗ್ರೆಸ್ ಅಲ್ಲಿ ನಮ್ದು ಒಳ್ಳೆ ಮೂವ್ ಆಗ್ತಾರೆ ಅಂತ ಕ್ಯಾಂಡಿಡೇಟ್ ಅಂದ್ರೆ ನಮ್ದು ಖಾಲಿದ್ ಸರ್ ಅಂತ. ಸೈಯದ್ ಖಾಲಿದ್ ಸೈಫುಲ್ಲಾ ಸಾಬ್ರು ಮಗ. ಅವರಿಗೆ ಕೊಟ್ರೆ ಮುಂದೆ ಚೆನ್ನಾಗಿ ಹೊಂಚ್ಕೊಂಡು ಹೋಗ್ತಾರಂತ ನಮ್ಮ ಅಭಿಪ್ರಾಯ. ಯಾವ ಕಾರಣಕ್ಕೆ? ಎಲ್ಲದ್ರಾಗೆ ಅವರು ಚೆನ್ನಾಗಿದ್ದಾರೆ ಸರ್. ಯಾವ್ದಂತ ನಾವು ತೆಗಿಯಕ್ಕಾಗಲ್ಲ. ಎಲ್ಲದಾಗ ಫ್ರೆಂಡ್ ಸರ್ಕಲ್ನಾಗೂ ಇದ್ದಾರೆ, ಮತ್ತೆ ಬೇರೆ ಸೋಷಿಯಲ್ ವರ್ಕ್ನಾಗೂ ಚೆನ್ನಾಗಿದ್ದಾರೆ. ಒಳ್ಳೆ ಮನುಷ್ಯ. ಅದಕ್ಕೆ ನಾವು ನೋಡ್ತಕ್ಕಂಥ ಮನುಷ್ಯ. ಅದು ನಮ್ಮ ಫ್ರೆಂಡ್ ಸರ್ಕಲ್ನಾಗೆ ಅಂತ ಜಾಸ್ತಿನೂ ಟಚ್ ಇಲ್ಲ, ಆದ್ರೂ ಆಯ್ತಲ್ಲ ಬೇರೆ ಬಾಯಿಂದ ಕೇಳಿದ್ದೀವಿ ನಾವು ಒಳ್ಳೆ ಹುಡುಗ ಅಂತ ಹೇಳಿ. ಅದಕ್ಕೆ ನಾವು ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂತ ಅನ್ಕೊಂತೀವಿ. ಇಲ್ಲಿ ಏನ್ ಸಮಸ್ಯೆ ಅಂತ ಏನಿದೆ ದಾವಣಗೆರೆ ದಕ್ಷಿಣದಲ್ಲಿ? ಏನ್ ಅಭಿವೃದ್ಧಿ ಆಗುತ್ತೆ? ಅಭಿವೃದ್ಧಿ ಆಗ್ತಕ್ಕಂಥ ಭಾಳ ಕೆಲಸಗಳು ಇದಾವೆ ಸರ್. ಹಾಸ್ಪಿಟಲ್ ಆಗಬೇಕು, ಸ್ಕೂಲ್ಗಳು ಆಗಬೇಕು, ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಆಗ್ತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳನ್ನು ಆಗಬೇಕು. ಇದು ಸ್ಲಮ್ ತೆಗಿಬೇಕು ಮತ್ತು ಡೆವಲಪ್ ಆಗಬೇಕು ನಮ್ಮ ಏರಿಯಾ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಅತೀಕ್ ಅಂತ. ಏನ್ ಮಾಡೋದು ಅತೀಕ್ ಅವರು? ನಾವು ಸಾಫ್ಟ್ವೇರ್ ಅಲ್ಲಿ ಇದೆ ಸರ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೀರಾ? ಇಲ್ಲ, ನಮ್ದು ಹೆಡ್ ಆಫೀಸ್ ಚೆನ್ನೈ ಸರ್. ನಾವು ಇಲ್ಲಿ ಬ್ರಾಂಚ್ ಆಫೀಸ್ ಮಾಡ್ಕೊಂಡಿದ್ದೀವಿ ಸರ್. ಏನ್ ಸಮಸ್ಯೆ ಇದೆ ಇಲ್ಲಿ ದಾವಣಗೆರೆ? ಸರ್ ಸಮಸ್ಯೆ ಅಂದ್ರೆ ನೀವೇ ನೋಡಿ ಸರ್. ಈಗ ಹಳೆ ದಾವಣಗೆರೆಗೂ ಹೊಸ ದಾವಣಗೆರೆಗೂ ಎಷ್ಟು ಇದು ಇದೆ ಡೆವಲಪ್ಮೆಂಟ್ ಅಲ್ಲಿ ನೋಡಿದ್ರೆ. ಅದು ಹೊಸ ದಾವಣಗೆರೆ ಕಂಪೇರ್ ಮಾಡಿದ್ರೆ ಹಳೆ ದಾವಣಗೆರೆ ಏನು ಡೆವಲಪ್ಮೆಂಟ್ ಇಲ್ಲ ಸರ್. ಇಲ್ಲಿ ನೀವು ಎಲ್ಲಿ ಹೋದ್ರೂ ಧೂಳೆ ಇದೆ ಸರ್. ಇಲ್ಲಿ ಒಂದು ಒಳ್ಳೆ ಕಾಲೇಜ್ ಇಲ್ಲ, ಒಂದು ಒಳ್ಳೆ ಇದು ಇಲ್ಲ ಸರ್. ನಮ್ಮದು ಹಾಸ್ಪಿಟ್ಲ್ ಇಲ್ಲ. ಈಗ ಯಾರಿಗಾರ ಹಾರ್ಟ್ ಅಟ್ಯಾಕ್ ಆದ್ರೆ ಅರ್ಧ ಗಂಟೆಗೆ ಸತ್ತೋಗ್ಬಿಡ್ತಾರೆ ಸರ್. ಹಾಸ್ಪಿಟ್ಲಿಗೆ ಹೋದಂಗ ಏನು ಡೆವಲಪ್ಮೆಂಟೇ ಇಲ್ಲ ಸರ್ ಇಲ್ಲಿ. ಈಗ ನೀವೇ ಕಂಪೇರ್ ಮಾಡಿ ಸರ್. ಹಳೆ ದಾವಣಗೆರೆ ಅಂದರೆ ಒಂದೇ ಸರ್. ಹಳೆ ದಾವಣಗೆರೆ ಹೊಸ ದಾವಣಗೆರೆ ಕಂಪೇರ್ ಮಾಡಿದರೆ ಇಲ್ಲಿ ಡೆವಲಪ್ಮೆಂಟ್ಸ್ ಏನೂ ಆಗಿಲ್ಲ ಸರ್. ನೀವು ಹಳೆ ದಾವಣಗೆರೆಗೆ ಬಂದರೆ ಬರೀ ಧೂಳು ಸಿಕ್ಕರೆ ಮತ್ತೆ ಏನೂ ಸಿಗಲ್ಲ ಸರ್ ನಿಮ್ಗೆ. ಹಾಗಾಗಿ ನಮಗೆ ಈ ಸಲ ನಮ್ಮ ಕಮ್ಯುನಿಟಿಗೆ ಸೀಟ್ ಕೊಡ್ಬೇಕು ಸರ್ ಈ ಸಲ. ಯಾರು ನಿಮ್ಮಲ್ಲಿ ಕಾಂಪಿಟೇಷನ್ ಇದೆ? ಜಬ್ಬಾರ್ ಅವ್ರು ಕೇಳ್ತಾರೆ, ಖಾಲಿದ್ ಅವ್ರು ಕೇಳ್ತಾರೆ. ಸರ್ ಜಬ್ಬಾರ್ ಅವರು ಆಲ್ರೆಡಿ MLC ಇದ್ದಾರೆ ಸರ್ ಅವರು. ಈಗ ನಮಗೆ ಯುವಕರಿಗೆ ಕೊಟ್ಟರೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ಸರ್. ಯೂತ್ಸಿಗೆ ಕೊಟ್ಟರೆ ಒಂದು ಯೂತ್ಸಿಗೆ ಅಧಿಕಾರ ಕೊಟ್ಟರೆ ಒಂದು ನಮ್ಮ ದಾವಣಗೆರೆ ಹಳೆ ದಾವಣಗೆರೆ ಸ್ವಲ್ಪ ಡೆವಲಪ್ ಆಗುತ್ತೆ. ಈಗ ಅದರಲ್ಲೂ ನಮ್ಮ ಖಾಲಿದವರು ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಸರ್ ಅವರಿಗೆ. ಮತ್ತು ಅವ್ರ ತಂದೆಯವರಾಗಲಿ ಕಾಂಗ್ರೆಸ್ಸಿಗೆ ಭಾಳ ದುಡಿಮೆ ಮಾಡಿದ್ದಾರೆ. ಈಗ ಅವ್ರಿಗೆ ಕೊಟ್ಟರೆ ನಮಗೆ ಭಾಳ ಡೆವಲಪ್ಮೆಂಟ್ ಆಗುತ್ತೆ ಅಂತ ಒಂದು ತುಂಬ ನಂಬಿಕೆ ಇದೆ ಸರ್. ಈಗ ನಮಗೆ ಕೊಡ್ಬೇಕು ಸರ್ ಅವರಾಗಿ. ಈಗ ನಮಗೆ ಶಾಮನೂರು ಫ್ಯಾಮಿಲಿಯಿಂದ ಅವ್ರ ಮಿಸ್ಸಸ್ ಈಗ ಮಲ್ಲಣ್ಣವ್ರ ಮಿಸ್ಸಸ್ ಆಗಲಿ, ಮಲ್ಲಣ್ಣವರಾಗಲಿ, ಅವರು ಎಲ್ಲ ಗೊತ್ತಿದೆ ಸರ್ ಅವರಿಗೆ. ಈಗ ಅವ್ರ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಇದ್ದಾರೆ. ಇವಾಗ ಈಗ ಅವ್ರು ಯಾರು ಕೊಟ್ಟರೆ ಇಲ್ಲಿ ಚೆನ್ನಾಗೆ ಅಂತ ಅವರಾಗಿ ಮುಂದೆ ಬಂದು ನಮ್ಮ ಯುವ ಖಾಲಿದವರಿಗೆ ಇದು ಕೊಟ್ಟರೆ, ಅವ್ರಿಗೆ ಸೀಟ್ ಅವರಿಗಾಗಿ ಅವ್ರು ಕೊಡಿಸಿದ್ರೆ ನಮಗೆ ಇಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಮತ್ತು ಅಭಿವೃದ್ಧಿ ಕೆಲಸ ಆಗುತ್ತೆ. ಒಂದು ಒಳ್ಳೆ ಇದಾಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಸರ್ ಅವ್ರ ಮೇಲೆ. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡಕ್ಕಿ ತಯಾರಿಕಾ ಘಟಕಗಳು, ಬಟ್ಟಿ ಏನಿದಾವೆ ಅದು ತುಂಬಾ ಫೇಮಸ್. ಇವತ್ತು ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಜೊತೆ ನಾವು ಮಾತಾಡ್ತಾ ಇದೀವಿ ಈ ಬಾರಿ ಉಪಚುನಾವಣೆ ಬಗ್ಗೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮುಜೀಬುರ್ ರಹಮಾನ್ ಅಂತ. ಓಕೆ, ಇದೇ ಬಟ್ಟಿ ಕೆಲಸನ ಮಾಡ್ತೀರಾ? ಎಷ್ಟು ವರ್ಷದಿಂದ? ಒಂದಿಲ್ಲ 10 ವರ್ಷದಿಂದ ಮಾಡ್ತಾ ಇದೀವಿ. ಎಲ್ಲೆಲ್ಲಿಗೆ ಸಪ್ಲೈ ಆಗುತ್ತೆ ಇಲ್ಲಿ ಆಗುವಂತ ಮಂಡಕ್ಕಿ? ಆಲ್ ಓವರ್ ಕರ್ನಾಟಕ ಎಲ್ಲ ಸಪ್ಲೈ ಆಗುತ್ತೆ. ಕರ್ನಾಟಕ ಎಲ್ಲ ಕಡೆ ಕರ್ನಾಟಕ ಹೊರಗಡೆನೂ ಹೋಗುತ್ತೆ, ಬೇರೆ ರಾಜ್ಯಕ್ಕೂ ಹೋಗುತ್ತೆ. ಹೌದೌದು. ಭಾರಿ ಡಿಮ್ಯಾಂಡಾ ಇಲ್ಲಿ ಮಂಡಕ್ಕಿಗೆ? ಹೌದು, ಮಂಡಕ್ಕಿ ಅವಲಕ್ಕಿ ಭಾರಿ ಡಿಮ್ಯಾಂಡ್ ಇಲ್ಲಿ. ಭಾರಿ ಡಿಮ್ಯಾಂಡ್. ಹೌದೌದು, ತುಂಬಾ ಹೀಟ್ ಅಲ್ಲ ಕೆಲಸ ಮಾಡಕ್ಕೆ? ಬಹಳ ಹೀಟು. ಕಾರ್ಮಿಕರಿಗೆ ಎಷ್ಟು ಸಂಬಳ ಕೊಡ್ತೀರಾ ಇಲ್ಲಿ? ಇಲ್ಲಿ ಅವ್ರು ಹೆಂಗ್ ಮಾಡ್ತಾರೆ ಆ ತರ ಡಿಪೆಂಡ್. ಎಷ್ಟು ಕೆಲಸ ಮಾಡ್ತಾರ? ಹೌದು ಮರೆ. ಸರ್, ಈಗ ಉಪಚುನಾವಣೆ ಬರ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವ್ರು ತೀರ್ಕೊಂಡ ನಂತರದಲ್ಲಿ ಹೇಗಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ? ಏನಾಗ್ಬೇಕು, ಯಾರಿಗೆ ಟಿಕೆಟ್ ಹಾಕ್ಬೇಕು, ಯಾರು ಗೆಲ್ಬೇಕು? ಫಸ್ಟ್ ಇಂದಾನು ಅವರೇ ಇದ್ದಿದ್ದು, ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿನೇ ಇದ್ದಿದ್ದು. ಮಲ್ಲಣ್ಣ ಅವರು, ಶಾಮನೂರು ಅವರೇ ಎಲ್ಲ ಇದ್ದಿದ್ದು. ಬಟ್ ಈಗ ಅವರು ಹೋದ್ಮೇಲೆ ಈಗ ಅವರು ಹೇಳಿದ್ರು ಮುಸ್ಲಿಂ ಕಮ್ಯುನಿಟಿ ಕೊಡ್ತೀನಿ ಅಂತ ಹೇಳಿದ್ರು. ನೋಡ್ಬೇಕು, ಅವರು ಮುಸ್ಲಿಂ ಕಮ್ಯುನಿಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಅವ್ರು ಯಾರಿಗೆ ಕೊಡ್ತಾರೆ ಅಂತ. ಈಗ ಮುಸ್ಲಿಂ ಕಮ್ಯುನಿಟಿಲಿ ಕೂಡ ಸಾಕಷ್ಟು ಕಾಂಪಿಟೇಷನ್ ಇದೆ. ಜಬ್ಬಾರ್ ಅವ್ರು ಕೇಳ್ತಾರೆ MLC, ಸೈಯದ್ ಖಾಲಿದ್ ಅವರು ನ್ಯಾಷನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾರೆ, ಹೈಕಮಾಂಡಿಗೆ ಕ್ಲೋಸ್ ಇದ್ದಾರೆ. ಯಾರಿಗೆ ಕೊಟ್ರೆ ಒಳ್ಳೇದು ಅನ್ಸುತ್ತೆ? ಈಗ ಅವರು ಜಬ್ಬಾರ್ ಸಾಬ್ ಅವರು MLC ಆಲ್ರೆಡಿ ಆಗಿದ್ದಾರೆ. ಈಗ ಹೊಸಬ್ರಿಗೆ ಕೊಡಬೇಕು. ಈಗ ಅವರು ರಾಜಕೀಯದಲ್ಲಿ ಆಗಿದ್ದಾರೆ. ಈಗ ಖಾಲಿದ್ ಅವರು ಇದ್ದಾರೆ.
ಸೈಫುಲ್ಲಾ ಅವ್ರ ಮಗ. ಅವ್ರ ಮಗ ಖಾಲಿದ್ ಅವ್ರು ಇದಾರೆ. ಅವರು ಹೊಸ ಹುಡುಗ, ಈಗ ಹೊಸ ಊರು ಅವರು ಪಾಲಿಟಿಕ್ಸ್ ನಲ್ಲಿ ಇದಾರೆ ಆಲ್ರೆಡಿ. ಈಗ ಅವ್ರಿಗೆ ಕೊಟ್ರೆ ಒಳ್ಳೇದು ಅಂತ ನಮ್ಮ ಇದು ಅಭಿಪ್ರಾಯ. ಸರಿ ಸರ್, ಆಯ್ತು. ನಿಜಕ್ಕೂ ನಿಮ್ಗೆ ಇಲ್ಲಿರೋ ಸಮಸ್ಯೆಗಳೇನು? ದಾವಣಗೆರೆ ದಕ್ಷಿಣದಲ್ಲಿ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಅಥವಾ ನಿಮ್ಗೆಲ್ಲ ನೀಟಾಗಿ ಒಂದು ಶೆಡ್ಗಳಾಗ್ಬೇಕಾ, ಏನಾಗ್ಬೇಕು? ಹೌದು, ಈಗ ನೋಡಿ ನೀವೇ ನೋಡ್ತಾ ಇದ್ದೀರಾ ಈಗ ಯಾವ ತರ ಇದೆ ಅಂತ ಹೇಳಿ. ಈಗ ಅವರು ಬಂದ್ರೆ ನಮಗೆ ಏನಾದ್ರು ಅನುಕೂಲ ಮಾಡ್ಕೊಡ್ತಾರೆ. ಈ ಕಡೆ ಹಾಸ್ಪಿಟಲ್ ಬೇಗ ಆಗೋದಿದೆ, ಹಾಸ್ಪಿಟಲ್ ಆ ಕಡೆ ದೂರ ಇದೆ. ಈ ಕಡೆ ಒಂದು ಹಾಸ್ಪಿಟಲ್ ಮಾಡ್ಕೊಡ್ಬೇಕು, ಕಾಲೇಜ್ ಮಾಡ್ಕೊಡ್ಬೇಕು. ಈಗ ನೀವೇ ನೋಡ್ತಾ ಇದ್ದೀರಾ ನಮ್ಗೆ ಏನೇನ್ ಇದು ಅನುಕೂಲ ಇದೆ ಅಂತ ನೀವ್ ನೋಡಿದ್ರೆ ಅವ್ರು ಮಾಡ್ಕೊಡ್ತಾರೆ ಅಂತ ನಮಗೆ ಒಂದು ಇದು. ಖಾಲಿದವ್ರಿಗೆ ಟಿಕೆಟ್ ಖಾಲಿದವ್ರು ಮಾಡ್ಕೊಡ್ತಾರೆ. ಹಿಂಗೆ ಸತತವಾಗಿ ಶಾಮ್ನೂರ್ ಅವ್ರನ್ನ ಗೆಲ್ಸ್ಕೊ ಬಂದ್ರಿ. ಅವ್ರ ಮೇಲೆ ನಿಮ್ಮೆಲ್ಲರಿಗೂ ತುಂಬಾ ಗೌರವ ಕೂಡ ಇತ್ತು, ನಿಜ ಅಲ್ವಾ? ತುಂಬಾ ರೆಸ್ಪೆಕ್ಟ್ ಅವ್ರ ಮೇಲೆ. ಅವ್ರಿಗೆಲ್ಲ ಹೇಳಿಲ್ವಾ ನಮ್ಗೆಲ್ಲ ಇಷ್ಟು ಸಮಸ್ಯೆಗಳಿದೆ ಸರಿ ಮಾಡ್ಕೊಡಿ ಅಂತ? ಹೇಳಿದೀವಿ, ಮಾಡಿದಾರೆ. ಇನ್ನೂ ಮಾಡ್ಕೊಡ್ಬೇಕಂತ ನಮ್ಮ ಅಭಿಪ್ರಾಯ. ಇನ್ನೂ ಆಗ್ಬೇಕು. ಹಾಗಾಗಿ ನಿಮ್ ಸಮುದಾಯದವ್ರಿಗೆ ಟಿಕೆಟ್. ಹೌದು, ಒಳ್ಳೇದು. ಯಾಕಂದ್ರೆ ಅವರು ಮಾಡ್ಕೊಟ್ಟಿದ್ದಾರೆ. ಶಾಮೂರ್ ಅವರು ನಮಗೆ ಬಹಳ ಇದು ಮಾಡಿದ್ದಾರೆ. ಅವ್ರ ಅಪ್ಪ ಶಾಮೂರ್ ಆಗ್ಲಿ, ಮಲ್ಲಣ್ಣ ಆಗ್ಲಿ, ಅವರೆಲ್ಲ ನಮಗೆ ಶ್ರಮಿಸಿದ್ದಾರೆ, ಮಾಡ್ಕೊಟ್ಟಿದ್ದಾರೆ. ಇನ್ನೂ ಮಾಡ್ಕೊಡ್ಬೇಕು ನಮ್ಮಂತ ಅಭಿಪ್ರಾಯ. ಅಂತ ಸರ್ ನನ್ನ ಹೆಸರು. ಏನ್ ಮಾಡಿದ್ರೆ? ಮಂಡಕ್ಕಿ ಬುಟ್ಟಿ ಇದೆ ನಮ್ದು. ಏನ್ ಪ್ರಾಬ್ಲಮ್ ಏನಿದೆ ಸರ್ ಈ ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ನೋಡಿ, ಹಲವಾರು ವರ್ಷಗಳಿಂದ ಶಂಕರಪ್ಪ ಅವರು ಗೆಲ್ಕೊಂಡ್ ಬರ್ತಾ ಇದ್ರು. ಈ ಸತಿ ನಮ್ಮ ಮುಸ್ಲಿಮರಿಗೆ ಸೀಟ್ ಕೊಟ್ರೆ ಒಳ್ಳೇದು ಅಂತ ನಿಮ್ಗೆ ಇದು. ಯಾರಿಗೆ ಕೊಟ್ರೆ ಒಳ್ಳೇದು? ನೋಡಿ, ಬಹಳ ಜನ ಇದ್ದಾರೆ ಮುಸ್ಲಿಮರಲ್ಲಿ. ನಮ್ಮ ಖಾಲಿದ್ ಇದ್ದಾರೆ, ನ್ಯಾಷನಲ್ ಸೆಕ್ರೆಟರಿ ಅವರು. ಬಹಳ ಸ್ಟೇಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಒಳ್ಳೆ ಅಭ್ಯರ್ಥಿ. ಅವ್ರಿಗೆ ಕೊಟ್ಟಿದ್ರೆ ಇಲ್ಲೆಲ್ಲ ಬರ್ತಾರ ನಿಮ್ ಜೊತೆ ಬರೀತಾರ? ಬರ್ತಾರೆ, ಫೋನ್ ಬರ್ತಾರೆ. ಅವ್ರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು ಅಂತ ನಿಮ್ಗೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.